ಸ್ನೇಹಿತರೆ, ಈ ಗಿಡ ನೋಡ್ತಾ ಇದ್ದೀವಲ್ವಾ, ಇದನ್ನ ಕಂಟಕಾರಿ ಅಥವಾ ನೆಲಗುಳ್ಳ ಅಂತ ಕರೀತಾರೆ. ಇದೊಂದು ಔಷಧೀಯ ಸಸ್ಯ. ಇದರ ಉಪಯೋಗಗಳು ಏನು ಅಂದರೆ, ಇದನ್ನು ಆಯುರ್ವೇದದಲ್ಲಿ ಕಂಟಕಾರಿ ದಶಮೂಲ ಸಸ್ಯಗಳಲ್ಲಿ ಒಂದು ಅಂತ ಗುರುತು ಮಾಡಿದ್ದಾರೆ. ಇದು ಹಲವಾರು ಕಾಯಿಲೆಗಳಿಗೂ ಕೂಡ ಬಳಸಲಾಗುತ್ತೆ. ಉದಾಹರಣೆಗೆ ಕೆಮ್ಮು ಮತ್ತು ಶೀತ, ಇದರ ಎಲೆ ಹಣ್ಣು ಕಷಾಯ ಮಾಡಿ ಕುಡಿಯೋದ್ರಿಂದ ಕೆಮ್ಮು ಶೀತ ಕಫ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಉಪಯೋಗ ಏನು ಅಂದರೆ ಅಸ್ತಮಾದಲ್ಲಿ ಉಸಿರಾಟದ ತೊಂದರೆ ಇದ್ದರೆ ಕಂಟಕಾರಿ ಬೇರು ಅಥವಾ ಹಣ್ಣಿನ ಕಷಾಯ ಕುಡಿಯೋದ್ರಿಂದ ಉಸಿರಾಟ ಸುಲಭವಾಗಲು ಸಹಾಯ ಆಗುತ್ತೆ. ಇನ್ನು ಮೂರನೇ ಉಪಯೋಗ ಬಂದು ಜ್ವರದಲ್ಲಿ ದೇಹದ ಉಷ್ಣಾಂಶ ಕಡಿಮೆ ಮಾಡಲು ಕಂಟಕಾರಿ ಕಷಾಯ ಬಳಸ್ತಾರೆ. ಇನ್ನು ನಾಲ್ಕನೇದು ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ. ಅಜೀರ್ಣ, ಹೊಟ್ಟೆ ನೋವು, ಗ್ಯಾಸ್ ಸಮಸ್ಯೆಗಳಿಗೂ ಕೂಡ ಈ ಗಿಡ ಉಪಯೋಗಕಾರಿ. ಇನ್ನು ಮೂತ್ರ ಸಮಸ್ಯೆಗೂ ಕೂಡ ಇದನ್ನು ಬಳಸ್ತಾರೆ. ಮೂತ್ರದ ಉರಿ, ಮೂತ್ರ ಅಡಚಣೆ ಸಮಸ್ಯೆಗಳಿಗೆ ಇದರ ಕಷಾಯವನ್ನು ಕುಡಿತಾರೆ. ಇನ್ನು ಚರ್ಮ ರೋಗಗಳಿಗೂ ಕೂಡ ಎಲೆನ ಪೇಸ್ಟ್ ಮಾಡಿ ಹೊರಗೆ ಹಚ್ಚೋದ್ರ ಮೂಲಕ ಗಾಯ, ಉರಿ, ಚರ್ಮದ ಸೋಂಕು ಕೂಡ ಕಡಿಮೆ ಆಗುತ್ತೆ. ಇನ್ನು ಸಂಧಿವಾತ ಅಥವಾ ನೋವು ಇದ್ದಾಗ ಕಂಟಕಾರಿ ಎಣ್ಣೆ ಅಥವಾ ಕಷಾಯ ಸಂಧಿ ನೋವು, ಉರಿಯೂತ ಕಡಿಮೆ ಮಾಡಲು ಉಪಯೋಗಕಾರಿಯಾಗಿ ಬರುತ್ತೆ. ಅದಷ್ಟೇ ಅಲ್ಲ, ಇದರ ಮಹತ್ವದ ಸೂಚನೆ ಅಥವಾ ಅಡ್ಡ ಪರಿಣಾಮಗಳು ಅಂದರೆ ಕಂಟಕಾರಿ ಮುಳ್ಳೆಳ್ಳು, ಅದನ್ನು ಮುಳ್ಳು ಸಸ್ಯ ಅಂತ ಕೂಡ ಹೇಳ್ತಾರೆ. ತಪ್ಪು ಪ್ರಮಾಣದಲ್ಲಿ ಸೇವಿಸಿದರೆ ಅಡ್ಡ ಪರಿಣಾಮ ಸಾಧ್ಯ ಇರುತ್ತೆ. ಹಾಗೆಯೇ ವೈದ್ಯರ ಸಲಹೆಯೊಂದಿಗೆ ಔಷಧಿಯನ್ನು ಬಳಸಬೇಕು ಅನ್ನೋದು ಕೂಡ ಮಹತ್ವದ ಸೂಚನೆ ಆಗಿದೆ.